ಹ್ಞೂ ಮೊನ್ನೆ ಹೋಗಿದ್ದೆ ಅಂಗಡಿಯಾಕ ನೋಡಿಯಾ? ನೋಡಿದೆ. ಒಳಗೆ ಬನ್ನಿ. ಬಾ. ಹಿಂಗೆಲ್ಲ ಫುಲ್ ಆಯ್ತು ಸರ್. ಕಾಯನ್ನು ಸೈಜ್ ಆಗ್ಬೇಕು ಸರ್ ಅಷ್ಟು ಏನು. ಏನು ಹೆಸರಪ್ಪ? ವೀರೇಶ್ ಸರ್. ವೀರೇಶ. ಹಾಂ ಸರ್. ಊರು? ದಮ್ಮೂರು ಸರ್, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು. ಏನು ಹೊಡೆದಿರಿ ಇದು? ನಾಲ್ಕು ದಿನ ಮುಂಚೆ, 5 ದಿನ ಮುಂಚೆ ಡಬಲ್ ಧಮಾಕ ಹೊಡೆದಿದ್ದೆ ಸರ್. ಡಬಲ್ ಧಮಾಕ ರಾಜಾ ರಾಣಿ. ಹೆಂಗೆ ಅನ್ಸತ್ತೆ ನಿಮಗೆ? ಬರಲ್ಲ ಅನ್ಸುತ್ತೆ ಸರ್. ಹಾಂ, ಈ ಹೂ ಎಲ್ಲ ಬಂದವಲ್ಲ, ಹೊಸ ಹೂ, ಇವೆಲ್ಲ ಪಿಂದೆ ಸೆಟ್ ಆಗ್ತತೆ ಈಗ ಬಂದಿರ ಸರ್. ಹಾಂ ನೋಡಿ, ಇದು ನೋಡ್ರಿ, ಇದು ಆದರೂ ಸ್ವಲ್ಪ ಡ್ರಾಪ್ ಆಗೋದೈತೆ. ಅದು ಏನಿಲ್ಲ ನೋಡಿ, ಈ ಮೇಲೆ ಕೊಂಬೆ ಸಾಲು ಕೊಂಬೆ ಮೇಲೆವರೆಗೂ ಕೂಡ ನಿಮಗೆ ಹೂ ಸೆಟ್ ಆಗ್ಯಾವ. ಸ್ವಲ್ಪ ಈ ಕಡೆ ತೋರಿಸೋದು ಕಾಯೆಲ್ಲ. ಹಾಂ, ಈ ಕೊಂಬೆ ಸಾಲು ಮೇಲೆವರೆಗೂ ಕೂಡ ಕಾಯಿ ಸೆಟ್ ಆಗೋ ನೋಡೋದು. ಹಾಂ, ಮೇಲೆ ಇದೆಲ್ಲ ಹೊಸದಾಗಿ ಸೆಟ್ ಆಗಿರೋದು. ಇದು ಮೇಲೆ ಇದು ನಾವು ಸ್ಪೆಷಲಿ ಕಾಣ್ಬೋದು. ರಾಜಾರಾಣಿಯಿಂದ ಈ ಸ್ಪೆಷಲ್ ಈ ಹೂ ಕೂಡ ಫುಲ್ ಇದ್ದಾವೆ. ಹಾಂ, ಕಾಯಿ ಸೈಜ್ ಕೂಡ ಬರುತ್ತೆ ಇದಕ್ಕೆ. ರಾಜಾರಾಣಿಗೆ ಕಾಯಿ ಸೈಜ್ ಬರುತ್ತೆ. ಹೇಗೆ ಅನಿಸುತ್ತೆ ನೀನು ಇವಾಗ ರೈತರಿಗೆ ನೀನು ಹೇಳ್ಬೋದಾ ಇದು ರಾಜಾರಾಣಿ ಹೊಡ್ಸಕ್ಕ? ಹೊಡಿಬೋದು ಅನ್ಸುತ್ತೆ ಸರ್. ಹಾಂ, ನಾವೇನು ಸ್ಪ್ರೇ ಮಾಡಿಸೋ 1 ವಾರ ಆಯಿತು. ಹಾಂ, ಓಕೆ 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 ಕಾಯಿಂದ ಬೋಲ್ಬಿಟ್ರೆ ಮಕ್ಕ ಮುಡಿದು ಸರ್. ಹೌದೌದೌದು, ಮನುಷ್ಯ ತಿರುಗಕ್ಕೆ ಬರೋಂಗಿಲ್ಲ. ಈ ರಾಜಾರಾಣಿ ಹೊಡೆದಿದ್ದು ಎಲ್ಲಿ 2 ಡಬ್ಬೆ ಆಯ್ತಾ? ಅಲ್ಲಿ ತಗೊಂಬ ನೋಡೋಣ. ಎರಡು ತಗೊಂಬ. ಅದು ಕೊಂಬೆಗಳು ಹಂಗೆ ಬಿದ್ದುಬಿಡ್ತಾವೆ. ಇದೆಲ್ಲ ಮೇಲಿಂದೆಲ್ಲ ಸೆಟ್ ಆದರೆ ಇಲ್ವಾ? ವೀರೇಶ, ಇದ್ರೊಳಗೆ ಕಾಯಿ ಜಂಪ್ ಆಗಕ್ಕೆ, ಹೂವಿಗೆ ಆಮೇಲೆ ಕಾಯಿ ಜಂಪ್ ಆಗ ಕೂಡ ಐತೆ ಇದ್ರೊಳಗೆ. ಹಾಂ, ಇದೇ ನೀನು ಇವಾಗ ಇದ್ರೊಳಗೆ ನೋಡ್ತಿದ್ಯಲ್ಲ ನೀನು. ನಿನಗೆ ಏನಂದರೆ ಇವಾಗ ಜಾಸ್ತಿ ತ್ಯಾಮ ಇದ್ದರೆ ಫ್ಲವರ್ ಡ್ರಾಪ್ ಆಗ್ತೈತೆ, ಇಲ್ಲಾಂದರೆ ಈ ಪಿಂದೆ ಎಲ್ಲ ಸೆಟ್ ಆಗ್ತಿರ್ತಾವ ಅನ್ನೋ ಮಾತು. ಸಾಲು ಕೊಂಬೆ ಮೇಲೆವರೆಗೂ ಕೂಡ ನಿನಗೆ ಬಂದತ್ತೆ ಇವು. ಇದು ರಾಜಾರಾಣಿಯಿಂದ ಒಳ್ಳೆ ಎಫೆಕ್ಟ್ ನಿನಗೆ ಚೆನ್ನಾಗಿ ಸರ್. ಭಾಳ ದಿವಸ ನೀರು ಕಟ್ಟಿ. ಹಾಂ, ಒತ್ತಕ ಪರವಾಗಿಲ್ಲ ಅಂತ ಇದು. ಪರವಾಗಿಲ್ಲ ಸರ್. ರಾಜಾರಾಣಿ. ವೈಷ್ಣವಿ ಬಯೋಟೆಕ್. ಡಬಲ್ ಧಮಾಕ ರಾಜಾರಾಣಿ ಅಂಥೇಳಿ. ರೈಟ್ ವೀರೇಶ? ಒಳ್ಳೆಯದು. ರೈಟ್.